ರಫೇಲ್ ಡೀಲ್ ಪ್ರಕರಣದಲ್ಲಿ ಪ್ರಧಾನಿ ಮೋದಿಗೆ ಕ್ಲೀನ್ ಚಿಟ್, ತನಿಖೆಗೆ ಒತ್ತಾಯಿಸಿದ್ದ ಎಲ್ಲ ಅರ್ಜಿಗಳು ವಜಾ, ಕೇಂದ್ರ ಸರ್ಕಾರಕ್ಕೆ ಬಿಗ್ ರಿಲೀಫ್. ರಾಹುಲ್ ಕ್ಷಮೆಯಾಚನೆಗೆ ಬಿಜೆಪಿ ಆಗ್ರಹ, ಸಂಸತ್ ಉಭಯ ಸದನಗಳಲ್ಲಿ ಕೋಲಾಹಲ, ಕಾವಲುಗಾರ ಯಾವತ್ತೂ ಕಳ್ಳತನ ಮಾಡಲ್ಲ ಅಂತ ಕಿಚಾಯಿಸಿದ ಅಮಿತ್ ಶಾ. ಪಾರ್ಲಿಮೆಂಟ್ ವರೆಗೂ ಬಿಜೆಪಿ ರಾಹುಲ್ ಟಾರ್ಗೆಟ್, ವಾಣಿಜ್ಯ ತಳ್ಳಿ ಹಾಕಿದ ನಿರ್ಮಲಾ ಸೀತಾರಾಮನ್, ಸುಳ್ಳು ಹೆಚ್ಚು ದಿನ ಬಾಳಲಂದ್ರು ಅರುಣ್ ಜೇಟ್ಲಿ. ರಫೇಲ್ ಕೃಷಿ ಬೆನ್ನಲ್ಲೇ ಡಬಲ್ ಕೃಷಿ, ಸಿಬಿಐ ವಿಶೇಷ ನಿರ್ದೇಶಕರಿಗೆ ಆಸ್ಥಾನ ಆಯ್ಕೆ ಎತ್ತಿಡಿದ ಸುಪ್ರೀಂ ಕೋರ್ಟ್, ಕ್ರಿಯೇಟಿವ್ ಅರ್ಜಿ ವಜಾ. ರಾಜಸ್ಥಾನದ ರಾಜನಾದ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ಗೆ ಡಿಸಿಎಂ ಪಟ್ಟ, ಶಾಸಕಾಂಗ ಪಕ್ಷ ಸಭೆ 17ರಂದು ಪ್ರಮಾಣವಚನ. ಛತ್ತೀಸ್ಗಢ ಸಿಎಂ ಆಗಿ ಟಿಎಸ್ ಸಿಂಗ್ ದಿಯೋ, ರಾಹುಲ್ ನಿವಾಸಲಾಯಿತು ಫೈನಲ್, ಭೂಪೇಶ್ ಬಘೇಲ್ ಮನವೊಲಿಸಿದ ನಾಯಕರು. ಫಲಿತಾಂಶದಲ್ಲೂ ಸಿಎಂ ಆಯ್ಕೆ ಹಾವೇಣಿ ಆಟ, ಕಡೆಗೂ ಮಧ್ಯಪ್ರದೇಶಕ್ಕೆ ಕಮಲ್ನಾಥ್ ಸಿಎಂ, 17ರಂದು ಪ್ರಮಾಣವಚನ, ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆ ಹಕ್ಕು ಮಂಡನೆ. ಮಾರಮ್ಮ ದೇವಸ್ಥಾನದಲ್ಲಿ ಪ್ರಸಾದದಿಂದ 7 ಜನರ ಸಾವು, ಸಾವಿನ ಮನೆ ಆಗೋಯಿತು, ಗೋಪುರ ಶಂಕುಸ್ಥಾಪನೆ, ಹನೂರು ಕಾಮಗೆರೆ ಆಸ್ಪತ್ರೆ ಆಸ್ವಸ್ಥರಿಗೆ ಚಿಕಿತ್ಸೆ. ಸುಳ್ವಾಡಿ ಸುತ್ತಲಿನ ಗ್ರಾಮಗಳಲ್ಲಿ ಆಕ್ರಂದನ, ಅಯ್ಯೋ ಅನ್ನಿಸ್ತು ಅಜ್ಜಿ ಅಲ್ಲಾಟ, ಊಟ ತಿಂದು ಕಾಗೆಗಳು ಬಲಿ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಆಕ್ರಂದನ, 3 ಸಾವು, 10 ಮಂದಿ ಸ್ಥಿತಿ ಗಂಭೀರ, ವೆಂಟಿಲೇಟರ್ ಇಲ್ಲದೆ ಸಂಬಂಧಿಕರ ಪರದಾಟ. ರಾಜ್ಯ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಬುಲಾವ್, ಡಿಸೆಂಬರ್ 22ಕ್ಕೆ ವಿಸ್ತರಣೆ ಆಗುತ್ತಾ ಕ್ಯಾಬಿನೆಟ್, ಸಚಿವಾಕಾಂಕ್ಷಿಗಳಿಂದ ಮೊಗಸಾಲೆಯಲ್ಲಿ ಗಂಭೀರ ಚರ್ಚೆ. ಬೆಳಗಾವಿ ಅಧಿವೇಶನ ಸೋಮವಾರಕ್ಕೆ ಮುಂದೂಡಿಕೆ, ರೈತರ ಸಾಲ ಕೈ ಸಾಲದ ಬಡ್ಡಿ ನಿಷೇಧ ವಿಧೇಯಕ ಜಾರಿ, ಬಡ್ಡಿಗೆ ಹಣ ಕೊಟ್ಟವರು ಟಾರ್ಚರ್ ಕೊಟ್ಟರೆ 3 ವರ್ಷ ಜೈಲು. ಬಿಡಬೇಕು, ಸೇವೆ ಕಾಯಂಗೊಳಿಸಬೇಕು, ಬಿಸಿಎಂ ಹಾಸ್ಟೆಲ್ ಅಡುಗೆ ಸಹಾಯಕರಿಂದ ಪ್ರತಿಭಟನೆ, ಹಲವರು ಅಸ್ವಸ್ಥ, ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ರವಾನೆ. ಮೆಟ್ರೋ ಪ್ರಯಾಣಿಕರೇ ಹುಷಾರ್, ಮುಂದಿನ ಶನಿವಾರ ಭಾನುವಾರ ಮೆಟ್ರೋ ಓಡಾಟ ಸ್ಥಗಿತ, ದೋಷ ಇಲ್ಲ ಅಂದ್ರು ಮೆಟ್ರೋ ಸಂಚಾರಕ್ಕೆ ಬಿಎಂಆರ್ಸಿಎಲ್ ಬ್ರೇಕ್. ರೇಲಾ ಆಸ್ಪತ್ರೆಗೆ ಎಸ್ಎಂ ಕೃಷ್ಣ, ಯಡಿಯೂರಪ್ಪ ಭೇಟಿ, ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಣೆ, ಶ್ರೀಗಳು ಆದಷ್ಟು ಬೇಗ ಮಠಕ್ಕೆ ಬರ್ತಾರೆ ಅಂದ್ರು ಬಿಎಸ್ವೈ. ರೇಲಾ ಆಸ್ಪತ್ರೆಗೆ ಸಿಎಂ ಕುಮಾರಸ್ವಾಮಿ ಭೇಟಿ, ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಣೆ, ಚಾಮರಾಜನಗರ ದೇವಸ್ಥಾನ ದುರಂತದ ವರದಿಗೆ ಸೂಚನೆ. ನೇಪಾಳದಲ್ಲಿ ಭಾರತ ಬಣ್ಣದ ನೋಟ್ ಬ್ಯಾನ್, 200, 500, 2000 ನೋಟುಗಳು ಬ್ಯಾನ್, ₹100 ಒಳಗೆ ನೋಟುಗಳಿಗೆ ನಿರ್ಬಂಧ ಇಲ್ಲ. ಗೋವನ್ನ ರಾಷ್ಟ್ರಮಾತೆಯಾಗಿ ಘೋಷಣೆ, ಹಿಮಾಚಲ ಪ್ರದೇಶ ಸರ್ಕಾರದ ಹೊಸ ಪ್ರಸ್ತಾವ, ಕೇಂದ್ರ ಸರ್ಕಾರ ಸಮ್ಮತಿ ಕೊಟ್ಟರಷ್ಟೇ ಜಾರಿ. ಹುಟ್ಟಿದ 2 ಗಂಟೆಗಳಲ್ಲಿ ಎಲ್ಲ ದಾಖಲೆ, ಆಧಾರ್, ರೇಷನ್ ಕಾರ್ಡ್, ಪಾಸ್ಪೋರ್ಟ್ಗೆ ರೆಡಿ, ದಾಖಲೆ ಬರೀತು ಸೂರತ್ ಮಗು. ಪಾಕದಲ್ಲಿ ಪದೇ ಪದೇ ಕದಲಿರುವ ಉಲ್ಲಂಘನೆ, ಪೂಂಚ್ ವಲಯದಲ್ಲಿ ಆತಂಕ, ಗುಂಡಿನ ಚಕಮಕಿಯಿಂದ ಬೆಚ್ಚಿ ಬಿದ್ದ ಜನತೆ. ನಕ್ಸಲರನ್ನ ಮುಖ್ಯವಾಹಿನಿಗೆ ಸೆಳೆಯುವ ಹೊಸ ಪ್ರಯತ್ನ, ಶರಣಾದವರೊಂದಿಗೆ ಹಾಕಿ ಪಂದ್ಯ ವೀಕ್ಷಿಸಿದ ಸಿಎಂ, ನವೀನ್ ಪಟ್ನಾಯಕ್ ಜೊತೆ ವೇದಿಕೆ ಹಂಚಿಕೊಂಡ ಮಾಜಿ ನಕ್ಸಲ್. ಸುಬ್ರಹ್ಮಣ್ಯ ಸ್ವಾಮಿ ಅವಭೃತ ಸ್ನಾನ, ಕುಮಾರಧಾರ ನದಿಯಲ್ಲಿ ಧಾರ್ಮಿಕ ಆಚರಣೆ, ನಾಗಕ್ಷೇತ್ರದ ಭಕ್ತರ ಸಮಾಗಮ. ರಾಹುಲ್ ಹತ್ಯೆ ಪ್ರಕರಣ, ಗೌರಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾದವರಿಗೆ ಜಾಮೀನು, ಬಾಂಬೆ ಹೈಕೋರ್ಟ್ನಿಂದ ರಿಲೀಫ್, ಗೌರಿ ಕೇಸಲ್ಲಿ ತಪ್ಪದ ಜೈಲುವಾಸ. ವ್ಯಕ್ತಿ ಅನುಮಾನಾಸ್ಪದ ಸಾವು, ಬಿಜೆಪಿಯಿಂದ ಶಬರಿಮಲೆಯಲ್ಲಿ ಬಂದ್, ಹೊರ ರಾಜ್ಯಗಳಿಂದ ಬಂದ ಅಯ್ಯಪ್ಪ ಭಕ್ತರ ಪರದಾಟ. ವರುಣನ ಆರ್ಭಟ, ನೀರು ನಿಂತು ಕೆರೆಯಂತಾದ ರಸ್ತೆ, ತೊಗರಿಬೇಳೆ ಸಂಪೂರ್ಣ ಹಾನಿ. ಡಾಕ್ಟರ್ ರಾಜ್ ಕುಟುಂಬದ ಮತ್ತೊಂದು ಕುಡಿ, ಸ್ಯಾಂಡಲ್ವುಡ್ಗೆ ಪೂರ್ಣಿಮಾ ರಾಮ್ಕುಮಾರ್ ದಂಪತಿ ಪುತ್ರ ಧೀರೇನ್, ಸಿನಿಮಾಗೆ ದಾರಿ ತಪ್ಪದ ಮಗನಿಗೆ ಕೆಂಡ ಸಂಪಿಗೆ ಮಾನ್ವಿತಾ ನಾಯ್ಕ. ಜಲಮಾಲಿನ್ಯದ ಅರಿವು ಅಭಿಯಾನದಲ್ಲಿ ರಶ್ಮಿಕಾ ಮಂದಣ್ಣ, ಬೆಳ್ಳಂದೂರು ಕೆರೆ ಬಳಿ ಫೋಟೋ ಶೂಟ್, ಎಚ್ಚೆತ್ತುಕೊಳ್ಳುವಂತೆ ಜನರಲ್ಲಿ ಮನವಿ. ಡಿಸೆಂಬರ್ 21 ಬಿಗ್ ಸಿನಿಮಾಗಳ ಫೈಟ್, ಕನ್ನಡದ ಕೆಜಿಎಫ್, ಹಿಂದಿಯ 0 ರಿಲೀಸ್, ಟ್ರೈಲರ್ ನಲ್ಲಿ ಗೆದ್ದ ಯಶ್ ಸಿನಿಮಾದಲ್ಲಿ ಗೆಲ್ತಾರನ್ನೋ ಕುತೂಹಲ.